ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ. ಹೌದು, ಜಮಖಂಡಿ ಜೂನ್ 17 ನಗರಸಭೆಯ ಸದಸ್ಯ ಸಿದ್ದು ಮೀಸಿ ಅವರ ಅಕಾಲಿಕ ನಿಧನಕ್ಕೆ ತುತ್ತಾಗಿರುವುದರಿಂದ ಗುರುವಾರ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಗಲಿದ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಾಮಾನ್ಯ ಸಭೆಯನ್ನು ಮೌನಾಚರಣೆಯೊಂದಿಗೆ ಆರಂಭಿಸಿ ಸಂಕೇತವಾಗಿ ಸಭೆ ನಡೆಸಲಾಯಿತು. ಕಳೆದ ಸಭೆಯ ನಿರ್ಣಯಗಳನ್ನು ಅಂಗೀಕರಿಸುವುದು, ಜನನ ಮರಣಗಳ ಮಾಹಿತಿ, ನಗರಸಭೆಗೆ 75 ಲಕ್ಷಗಳವರೆಗೆ ಅನುದಾನ ಖರ್ಚು ಮಾಡಲು ಸರ್ಕಾರ ಅನುಮತಿಸಿದ್ದು, ಟೆಂಡರ್ ಪ್ರಕ್ರಿಯೆಗಳ ವಿಚಾರಗಳ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸಭೆಯ ಗಮನಕ್ಕೆ ತಂದರು. ನಂತರ ಅಗಲಿದ ನಾಯಕ ಸಿದ್ದು ಮೀಸಿ ಅವರ ಕುರಿತು ಸದಸ್ಯರುಗಳಾದ ಗುರುಪಾದಪ್ಪ ಮೆಂಡಿಗೇರಿ, ಸುನೀಲ್ ಶಿಂದೆ, ಮಲ್ಲಮ್ಮ ಪಾಯಗೊಂಡ, ಪೂಜಾ ವಳವೇಕರ್, ಪ್ರಕಾಶ್ ಹಗರಂಗಿ, ಕುಶಾಲ್ ವಾಗ್ಮೋರೆ, ದಶರಥ್ ವಗ್ಗನವರ್, ಪ್ರಶಾಂತ ಚರಕಿ ಮಾತನಾಡಿದರು. ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಮಾತನಾಡಿ, ಸಿದ್ದು ಮೀಸಿ ಅವರೊಂದಿಗಿದ್ದ ಅವರನ್ನು ಕಳೆದುಕೊಂಡಿದ್ದ ಪಕ್ಷಕ್ಕೆ ಹಾಗೂ ನಗರಸಭೆ ತುಂಬಲಾರದ ನಷ್ಟವಾಗಿದೆ ಎಂದು ಅಭಿಪ್ರಾಯಪಟ್ಟರು. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬದ ದುಃಖದಲ್ಲಿ ತಾವೆಲ್ಲರೂ ಭಾಗಿಯಾಗಿರುವುದಾಗಿ ತಿಳಿಸಿದರು. ಹಿರಿಯ ಸದಸ್ಯರಾದ ದಿಲಾವರ್ ಶಿರೋಳ್, ಈಶ್ವರ್ ಹೊಳೆನವರ್, ನಗರಸಭೆ ಕಂದಾಯ ಅಧಿಕಾರಿ ಯಲ್ಲಪ್ಪ ಬಿದರಿ, ಸಿಬ್ಬಂದಿಗಳು ಸಭೆಯಲ್ಲಿ ಹಾಜರಿದ್ದರು. ಆಮೇಲೆ ನಾವ್ ಹೇಳ್ಬೇಕು ಅಂತ ಆಮೇಲೆ ಸಿದ್ದು ಮೀಸಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಸಿದ್ದು ಮೀಸಿ ಅವ್ರಿಗೆ ಕನ್ವಿನ್ಸ್ ಮಾಡೋದು ಬಹಳ ಈಸಿ ಇರ್ಲಿಲ್ಲ. ನಮ್ ಸ್ಟಾಫ್ ಜೊತೆ ಎಲ್ಲ ಸ್ವಲ್ಪ ಇದಾಗೋದು. ಬಟ್ ಅವ್ರಿಗೆ ನಿಜ ಕನ್ವಿನ್ಸ್ ಮಾಡಿ ಅವ್ರ ಜೊತೆ ಒಂದು ವರ್ಷ ಕಾಲ ಕೆಲಸ ಮಾಡಿದ್ವಿ. ನಿನ್ನೆ ನಮ್ಮನ್ನ ಎಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷದ ಒಂದು ಮೌನಾಚರಣೆಯನ್ನ ಮಾಡಬೇಕು ಅಂತಂದು ತಮ್ಮೆಲ್ಲರೂ ನೆರವೇರಿಸಿದಂತೆ ಎಲ್ಲ ನಗರ ಸಂಸ್ಥೆಗಳ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪ್ರಚೋದಿಸಿದ ಅಧಿಕಾರವನ್ನು ಪರಿಷ್ಕರಿಸುವ ಬಗ್ಗೆ. ಮೊದಲು ನಮಗೆ ಟೆಂಡರ್ ಕರೆದಾಗ 50 ಲಕ್ಷಕ್ಕೆ ಸೀಮಿತವಾಗಿತ್ತು. ನಮ್ಮ ಜನರಲ್ ಬಾಡಿಗೆ ಒಂದು ಆಡಳಿತಾತ್ಮಕ ಅನುಮೋದನೆ ನೀಡುವುದು. ಅದನ್ನ ಈಗ ಹೆಚ್ಚಿಗೆ ಮಾಡಿದ್ದಾರೆ ಗೌರ್ಮೆಂಟ್. ಈಗ ಜನರಲ್ ಬಾಡಿಗೆ ನಗರಸಭೆಯ ಜನರಲ್ ಬಾಡಿಗೆ 75 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. 50 ಲಕ್ಷದಿಂದ ಈಗ 75 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಅದನ್ನ ಜನರಲ್ ಬಾಡಿ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಮನೆಯ ಪ್ರಕಾರ ವಿಷಯ ಮಂಡಿಸುವುದು. ಜನವರಿ 2025ರಲ್ಲಿ 119 ಜನನವಾಗಿದ್ದಾವೆ. ಫೆಬ್ರವರಿಯಲ್ಲಿ 114 ಜನನವಾಗಿದ್ದಾವೆ. ಮಾರ್ಚ್ ಅಲ್ಲಿ 138 ಜನನವಾಗಿದ್ದಾವೆ. ಏಪ್ರಿಲ್ ಅಲ್ಲಿ 128 ಜನನವಾಗಿದ್ದಾವೆ. ಮೇ ನಲ್ಲಿ 99 ಜನನವಾಗಿದ್ದಾವೆ. ಜೂನ್ ನಲ್ಲಿ 96 ಜನನವಾಗಿದ್ದಾವೆ. ಅದೇ ರೀತಿ ಜಮಖಂಡಿ ನಗರಸಭೆ ವ್ಯಾಪ್ತಿಯಲ್ಲಿ ಜನವರಿಯಲ್ಲಿ 48 ಮರಣ ಹೊಂದಿದ್ದಾರೆ. ಫೆಬ್ರವರಿಯಲ್ಲಿ 51 ಮರಣ ಹೊಂದಿದ್ದಾರೆ. ಮಾರ್ಚ್ ಅಲ್ಲಿ 42 ಮರಣ ಹೊಂದಿದ್ದಾರೆ. ಏಪ್ರಿಲ್ ಅಲ್ಲಿ 45 ಜನ ಮರಣ ಹೊಂದಿದ್ದಾರೆ. ಮೇ ನಲ್ಲಿ 40 ಜನ ಮರಣ ಹೊಂದಿದ್ದಾರೆ. ಜೂನ್ ನಲ್ಲಿ 40 ಜನ ಮರಣ ಹೊಂದಿದ್ದಾರೆ. ವಿಷಯ ಸಂಖ್ಯೆ 3. ಕಳೆದ 21/2025 ಸಾಮಾನ್ಯ ಸಭೆ ನಡವಳಿಕೆಯನ್ನು ಓದಿ ದೃಢೀಕರಿಸುವ ವಿಚಾರ. ಈಗಾಗಲೇ ನಡವಳಿ ಲಾಸ್ಟ್ ಟೈಮ್ ಏನು ಇದು ಮಾಡಿದೆ ಅವೆಲ್ಲವನ್ನು ಪೂರ್ಣ ಈ ಕೆಲಸಗಳನ್ನ ತಗೊಂಡು ಮುಂದೆ ಕೆಲವೊಂದು ಈಗ ನಾವು ಯಾವುದು ಜೈಲ್ ಜಾಗ ಇದೆ, ಆ ಜೈಲ್ ಜಾಗನು ಕೂಡ ನಮ್ಮ ಸುಭದ್ರಿಗೆ ನೀಡೋಕೆ ನಾವು ಪತ್ರಗಳು ಬರೆದಿದ್ದೀವಿ. ಅದು ನಮ್ಮ ಪರವಾಗಿ ಆಗ್ತಾ ಇದೆ. ಆಮೇಲೆ ಸಿಂಧೂರ್ ನ್ಯಾಷನಲ್ ಮಾರ್ಕೆಟ್ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. ಈ ಯಾವುದೇ ಕೆಲಸಗಳು ಏನಿದೆ ಅವೆಲ್ಲರೂ ಕೂಡ ಕಾರ್ಯಗತಗೊಳಿಸ್ತೇವೆ. 4 ವಿಷಯ ಸಂಖ್ಯೆ ಮಾಹೆ ಜನವರಿಯಿಂದ ಜೂನ್ ವರೆಗಿನ ಜಮಾ ಖರ್ಚು ಅನುಮೋದಿಸಿದ ವಿಚಾರ. ಈಗಾಗಲೇ ಮಾಹೆ ಜನವರಿಯಿಂದ ಜೂನ್ ವರೆಗೂ ಕೂಡ ಜಮಾ ಖರ್ಚನ್ನು ಇದು ಮಾಡಿದ್ದೀವಿ. ಅದನ್ನು ಕೂಡ ಅನುಮೋದನೆ ಸಭೆಗೆ ಮಂಡಿಸ್ತಾ ಇದ್ದೇನೆ. 5ನೇದು ಟೆಂಡರ್ ದರಗಳಿಗೆ ಅನುಮೋದನೆ
ಅನುಮೋದನೆ ನೀಡುವ ವಿಚಾರ. 4 ಟೆಂಡರ್ಗಳು ಕರೆದಿದ್ವಿ. ಒಂದು ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಮುಂದಿನ ಕಾಂಕ್ರೀಟ್ ರಸ್ತೆ ಮಾಡೋದು, ಕಾಂಕ್ರೀಟ್ ಮಾಡೋದು. ಎರಡನೇದು ನಂದಿಕೇಶ್ವರ ಗುಡಿ ಹತ್ರ ಒಂದು ಹೈಮಾಸ್ ಲೈಟ್ ಮತ್ತು ಸಿಸಿ ರೋಡ್ ಮಾಡೋದು. ಮೂರನೇದು ನಮ್ಮ ರುದ್ರಸ್ವಾಮಿ ಪೇಟಲ್ಲಿ ನಿನ್ನೆ ತಾವೆಲ್ಲ ನೋಡಿದಂಗೆ ಅದೊಂದು ಆಫ್ ಆಗಿದೆ. ಇನ್ನೊಂದು ಸ್ವಲ್ಪ ಲಾಸ್ಟ್ ಕಂಟಿನ್ಯೂಸ್ ಪೋರ್ಷನ್ ಒಂದು ಉಳಿದಿತ್ತು, ಸ್ಟ್ರೆಸ್ ಹಾಕೋದು, ಅದು ಒಂದು ಕರೆದಿದ್ದೀವಿ. ಅದೆಲ್ಲವೂ ಕೂಡ ಈಗ ಟೆಂಡರ್ ಅನುಮೋದನೆಗೆ ಬಂದಿದೆ. ದುರಂತ ಘಟನೆ ನಡೆದೇ ಹೋಯಿತು. ಯಾರ ಕನಸು ಮನಸ್ಸಲ್ಲಿ ಕೂಡ ಅದು ಈ ರೀತಿ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಸಿದ್ದು ಕಾಕ ಮಿಶಿ ಅವರು ನಮ್ಮೆಲ್ಲ ಅಗಲಿದ್ದಾರೆ. ಇದೆಲ್ಲ ನಮ್ಮ ಜಮಖಂಡಿ ಜನತೆಗೆ ಕೂಡ ದುಃಖದ ಒಂದು ಸಂದೇಶ ಅಂತ ಅನ್ಕೊಳ್ತೀವಿ. ಯಾಕಂದರೆ ಎಲ್ಲ ಸಿದ್ಧಿಯವರ ಮ್ಯಾಗ ನಾವೆಲ್ಲ ಒಂದು ಕುಟುಂಬ ಥರ ಇರ್ತೀವಿ. ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರನ್ನೂ ಮುಂದೆ ಹಾಕ್ಕೊಂಡು ಯಾರೇ ತಪ್ಪು ಮಾಡಿದ್ರು ಅವರನ್ನು ಬೈದು ತಿಳಿಸಿ ಹೇಳಿ ಎಲ್ಲನೂ ಒಂದು ಕುಟುಂಬದ ಥರ ಜೊಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿತ್ತು. ಇವತ್ತಿನ ದಿವಸ ಅವನ್ನೆಲ್ಲ ಅವರು ಅಗಲಿದ್ದು ಅವರನ್ನು ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವಿಜಯವಾಡ ಕಾಕ ಅವರು ಹಾಗೂ ಈಶ್ವರ್ ಕಾಕ ಅವರು ಅವರನ್ನು ಇವರು ಇಬ್ಬರಲ್ಲೇ ನೋಡೋಕ್ಕೆ ಇಷ್ಟಪಡೋಣ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಹೇಳಿ ನನ್ನ ಮಾತು. ಅವರು ಆ ಪಕ್ಷದವರು ಈ ಪಕ್ಷದವರು ಒಂದೇನ ವಿಚಾರ ಮಾಡ್ತಿದ್ದಿಲ್ಲ. ನಾವೇ ಬಿಜೆಪಿ ಅವರು ಈ ಮುನ್ಸಿಪಾಲಿಟಿ ಹಾಕಿದ್ರೆ ಎಲ್ಲಾ ಮೆಂಬರ್ಗಳು ಮುನ್ಸಿಪಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಅಷ್ಟ ಚರ್ಚೆ ಮಾಡುವ ಉದ್ದೇಶದಿಂದ ಅತಿ ಕಳಕಳಿಯಿಂದ ಯಾರೋ ಒಬ್ಬರ ಸಾಮಾನ್ಯ ಒಬ್ಬ ಸದಸ್ಯನು ಇಲ್ಲಿ ಮಾತಾಡಕ ಅವಕಾಶ ಹೇಳ್ತಿದ್ರು. ಅವರು ಮಾತಾಡ್ಲಿ, ಅವ್ರೇನು ಕುಂದುಕೊತ ಕೇಳ್ರಿ ಅನ್ನುವಂಥ ಮಾತ ಅವ್ರು ಬರ್ತಿತ್ತು. ಮತ್ತ ಅತಿ ಸಾಮಾಜಿಕ ಕಳಕಳಿ ಇತ್ತು. ಎಲ್ಲಾ ಸಮಾಜದವರು ಕೂಡ ಒಳ್ಳೆಯ ಸಂಬಂಧಗಳನ್ನ ಹೊಂದಿದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಯಾರು ಮಾತು. ಒಂದು ಊರಿನಲ್ಲಿ ಸಿಡಿಲಪ್ಪರದ ಬೆಳಗ್ಗೆ ಒಂದು ಸುದ್ದಿ ಬಂತು. ಮೊನ್ನೆ ತಾನೇ ರಾತ್ರಿ ಅವರು ಎಲ್ಲರ ಜೊತೆ ತಮ್ಮ ಕಷ್ಟ ಸುಖವನ್ನು ಹಂಚ್ಕೊಂಡು ಅವರು ಒಂದು ಕಾರ್ಯ ಚಟುವಟಿಕೆಗಳು ಮಾಡಿಕೊಂಡು ಇದ್ದಂತ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಹಾಗೂ ಸುಮಾರು 30ರಿಂದ 35 ವರ್ಷಗಳ ರಾಜಕೀಯ ಅನುಭವವುಳ್ಳಂತ ನಮ್ಮ ಜಮಖಂಡಿ ಮತಕ್ಷೇತ್ರದ ಒಬ್ಬ ಧೀಮಂತ ನಾಯಕ ಹಾಗೂ ಭಿನ್ನದಲಿತರ ಪರ ಮತ್ತು ರೈತರ ಪರ ಮತ್ತು ಜಮಖಂಡಿಯಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಆಗಲಿ ಅಥವಾ ಬೇರೆ ಒಂದು ಜಾತಿಗಳಾಗಲಿ ಯಾವುದೇ ರೀತಿ ಒಂದು ಸಣ್ಣ ಕಪ್ಪಿ ಚುಕ್ಕಿ ಬಲ್ಲದೆ ಯಾವುದೋ ಗಲಾಟೆ ಆಗದಂತ ಇವತ್ತ ವಿಷಯಕ್ಕೆ ಅವರು ಎಲ್ಲರನ್ನು ಮನಸ್ಸು ಗಡ್ಕೊಂಡ ಅವರು ಕಾರಣೀಭೂತರಾಗಿ ಈ ಜಮಖಂಡಿ ಒಳಗಿನ ಒಂದು ಅವರ ವೃತ್ತನದಲ್ಲಿ ಮತ್ತು ಅವರ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತ ಸುದ್ದಿ ವಿಷಯ ಬರ್ತಾರೆ ಅಂದ್ರೆ ಯಾವ ಇವತ್ತ ಸಮಾಜದವರಾಗಲಿ ಯಾವುದೋ ಒಬ್ಬ ಅಂತ ಇಂಥ ಒಂದು ಕೆಲಸ ಮಾಡುವಂತಾಗಲಿ ಇವತ್ತ ಅವ್ರ ಹೆಸರು ಕೇಳೋದನ್ನ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಪ ಅನ್ನ ಅವ್ರು ಹೇಳದಂಗ ಇವತ್ತು ನಾವು ಹಿಡಿದೀವಿ. ಇವತ್ತು ಅವ್ರು ಮಾತಾಡಿದಂತ ಮಾತಿಗೆ ನಾವು ಯಾರು ತಿರಸ್ಕಾರ ಮಾಡೋದ ಮಕ್ಕಳು ಯಾರು ಹೋಗ್ತಿರ್ಲಿಲ್ಲ. ಅದಕ್ಕೆ ಅವರೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಾಗೂ ಇವತ್ತ ಅವರು ಇವರು ಅನ್ನೋದ ಎಲ್ಲ ಮನಸ್ಸಿಗೆ ಅಂಪರ್ಕಿಸಿದ್ದು ನಮ್ಮ ಕ್ಷೇತ್ರದಾಗ ಸುಮಾರು 30-35 ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದದ್ದು ನಾವು ಎಲ್ಲ ಖಂಡಿತದ ಅಂತ ಒಬ್ಬ ನಾಯಕನ ಸಾಮಾನ್ಯ ಸಭೆಯಲ್ಲಿ ಹಿರಿಯ ನಾಯಕ ಸಿದ್ದು ಮಿಶಿ ಅವರು ಇಲ್ಲದೆ ನಮಗೆ ಭಾಳ ಎಲ್ಲರಿಗೆ ಅನ್ಸಾಗ್ತೈತಿ. ಯಾಕಂದ್ರೆ ನಾವು 31 ಸದಸ್ಯರೊಳಗೆ ಒಂದು ಕುಟುಂಬ ಇದ್ದಾಗ ಆ ಕುಟುಂಬ ಒಳಗಿಂದ ಒಬ್ಬ ಸದಸ್ಯ ನಮಗೆ ಈಗ ಇಲ್ಲ ಅನ್ಬೇಕು ಭಾಳ ದುಃಖದ ವಿಷಯ ಐತಿ. 1995ರಲ್ಲಿ ಅವ್ರು ಏನು ಪ್ರವೇಶ ಮಾಡಿದ್ರು ನಮ್ಮ ನಗರಸಭೆಗೆ ಅವಾಗಿಂದ ಈಗಿನ ತನಕ ಸಾಕಷ್ಟು ನಗರಸಭೆಯಿಂದ ನಗರದಲ್ಲಿ ಹಲವಾರು ಯೋಜನೆಗಳನ್ನು ತಂದಂತಹ ಒಂದು ಮಹಾ ನಾಯಕ ಸಿದ್ದು ಮಿಶಿ ಅವರು ಅಂಥವರು ಕಳೆದುಕೊಂಡು ನಾವು ಒಂದು ಅನಾಥ ಆಗಿವಂತ ಹಿಂಗೆ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ ಅವರ
ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಮನೆಯವರಿಗೆ ದುಃಖ ಬಯಸುವ ಶಕ್ತಿ ದೇವರು ಕರುಣಿಸಲಿ ಅಂತ ನಾ ಹೇಳೋದು. ನಮ್ಮ ಅಣ್ಣ ತಮ್ಮಂದಿರ ಥರ ಇರ್ತಿದ್ರು. ನಾವು ಏನೇ ಸಲಹೆ ಕೇಳಿದ್ರು ಹಿಂಗೆ ಮಾಡ್ರಿ ಅಂತ ಹೇಳ್ತಿದ್ರು. ಆಮೇಲೆ ನನ್ನ ವಾರ್ಡ 2 ನಂಬರ್ ಅವ್ರ ಮನೆ ಹತ್ತಿರನ ಬರ್ತಾರೆ. ಅವ್ರು ಸರ್ ಹತ್ರ ಇಲ್ರಿ ಇವ್ರು 1 ಓಟದಿಂದ ಆಡಿಸ್ಕೊಂಡಾಗ ಎಲ್ಲರಿಂದ ಖುಷಿಯಿಂದ ಹೇಳ್ಕೊತಿದ್ರು. ಅವರು ಯಾವ ಚೆನ್ನಾಗಿ ನಗರಸಭೆ ಒಳಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಿಲ್ಲ. ನಾವು ನೀವು ಎಲ್ಲ ಕೂಡಿ ಅದೇ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಇರ್ತೀವಿ, ನಾವೆಲ್ಲ ಮೆಂಬರ್ ಇದ್ದೀವಿ, ನೀವು ಮುಂದೆ ಹೋಗ್ರಿ, ಕೆಲಸ ಮಾಡ್ರಿ ಸರಿಯಾಗಿ ನಮ್ಗೆ ಮಾರ್ಗದರ್ಶನ ಕೊಡ್ಕೊತಾ ಇರ್ತಿದ್ರು. ಆದ್ರೆ ಮೊನ್ನೆ ತಾನೇ ನಮ್ಮ ಒಲೆ ಮಠದ ಒಂದು ಕಾರ್ಯಕ್ರಮದ ಅಂದ್ರೆ ಶ್ರಾವಣ ಮಾಸ ನಿಮಿತ್ತ ಮೀಟಿಂಗ್ ಕರೆದಿದ್ರು. ಯಾಕಂದ್ರೆ ಒಂದು ಅರ್ಧ ತಾಸು ಗಂಟೆ ನಾನು ಕಡೆ ಬಸ್ ಮಾತಾಡಿದ್ರು ಅವರು. ಆದ್ರೆ ಮೊನ್ನೆ ತಾನೇನೋ ಮತ್ತೆ ನನಗೆ 5:30 ಗಂಟೆ ಭೇಟಿಯಾಗಿ ಮಾತಾಡಿದ್ರು ಇದನ್ನಿತ್ತು. ಆದ್ರೆ ನಮ್ಮನ್ನು ಬಿಟ್ಟು ಅವರು ಅಗಲಿದಾರ. ಅದು ಅವ್ರ ಕುಟುಂಬಕ್ಕೆ ಒಂದು ದುಃಖ ಭರಿಸುವಂತ ಶಕ್ತಿ ಕೊಡ್ಲಿ. ಅವ್ರು ಏನು ನಮ್ಗೆ ಮಾರ್ಗದರ್ಶನ ಹಾಕೋತ ಹೋಗ್ತಿದ್ರು. ಅಷ್ಟು ನಮ್ಮ ಒಂದು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ ಸದಸ್ಯರಿರ್ಬೋದು, ಎಲ್ಲರೂ ಕೂಡಿ ನಾವು ಅವ್ರ ಮಾರ್ಗದರ್ಶನದಾಗ ನಡೀಲಿ ಅಂತ ಹೇಳ್ತಿರೋದ